ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಅಂತ, ನಾನು ಸುಮಾರು ಇಲ್ಲಿ 60ನೇ ಇಸ್ವಿಗೆ ಕನಕಪುರಕ್ಕೆ ಬಂದೆ ಓದಲಿಕ್ಕೆ. ಅವಾಗಿಂದ ನೋಡ್ತಾ ಇದ್ದೀವಿ ಇಲ್ಲಿ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಪ್ರತಿ ವರ್ಷ ಈ ಮದಿಮರದ ಪೂಜೆ ಮತ್ತು ಎಲ್ಲ ದೇವರುಗಳನ್ನ ಕರೆಸಿ ಪೂಜೆ ಮಾಡ್ತಕ್ಕಂಥದ್ದು. ಜನಗಳಿಗೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ತಹಸೀಲ್ದಾರ್ ಸಾಹೇಬರು. ಪ್ರಸನ್ನ ಭಾರತಾಂ ಪಾದನೇತು ಮಹದೇವೇ ತುರುಕಾಂಗನಿಗೋ ಭಕ್ತಿಯೋಪಚಾರ ಷೋಡಶೋಪಚಾರ ಪೂಜಾ ಕರ್ಮ ಕರಿಷ್ಯೆ. ಮುಂದಕ್ಕೆ ಹೋಗಿ सत्योजाताय नमः वामदेवाय नमः घोराय नमः कुंजाय नमः ईशानाय नमः ओम शिवाय नमः महेश्वराय नमः शिवाय नमः महेश्वराय ನಾವೇನು ಬಿದ್ದು ಮಾಡ್ತದೆ ಇಲ್ಲಿ ಹೊಡೆದಿದ್ದೇನೆ ಫೋನ್ ಪೇ ಮಾಡ್ತೀನಿ. समर्पयामि
ಹಿಂದೆ ಬನ್ರಿ, ಹಿಂದೆ ಬನ್ರಿ ನೋಡಿ ಸರ್, ಈ ಕಡೆ ಸರ್. ಹಿಂದೆ ಬರ್ರಿ. व्यावहारिके प्रभवादित्याः संवत्सराणामधेन दक्षिणायने सर्वत्रतो आश्वेतघातुकारुणिकाय श्री सीतालक्ष्मणभरतशत्रुघ्नाञ्जनेय सवितभट्टाभिराम स्वामिनः दिव्यानुगता सिद्ध्यर्थानुग्रहेण तस्याः यजमानस्य मनसोऽभिष्ट प्रार्थना ॐ मन्ताद्र्वाः धर्माद्र्वः कलशाराधं कृषेत संगतेन परशस्य मुखे विष्णुखण्डे रुद्रसमाश्रिताः मूले कृष्णो ब्रह्मा मध्ये मातृणां क्षोताग्रा सर्वे सप्तद्वीपा सुन्दरा रूपेदो सामवेदो तत्नः ग्रेचैता सर्वे विरदक्षयकारगणजय पुरातं रथाम्बुधमाश्रिताः अखिलदेता बिम्बं सम्प्रोक्ष्य बिम्बारजम्बायिनी मा सर्वमङ्गलदायिनी महादेविकायीर्वः सीतादेवीर्वः तथा पुष्पाक्षयमाभैर्मा रूपमाख्यापयामि दीपं सन्दर्शयामि साक्षदीपं समर्पयामि आसमनीतं समर्पयामि धूपदीपान्तरा आसमनीतं समर्पयामि देवे सिद्धार्थे प्रोक्षावृतिञ्चा महाकाली महालक्ष्मी महादर्शे चामुंडेश्वर महादेविकाली नमो नमः पुष्पार्चन पूजां समर्पयामि ಹಿಂದೆ ಬನ್ನಿ.
संवत्सरं दीर्घमायोः श्रीरामचन्द्रस्वामी दिव्यानुग्रह प्रसादफलसिद्धिरस्तु समस्त आयुष्येन्द्रिये प्रतिष्ठति ವಿಜಯದಶಮಿಯ ಶುಭಾಶಯಗಳು. ಈ ದಿನ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಆಗಮಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಸುಸೂತ್ರವಾಗಿ ಬನ್ನಿ ಮುರಿದಿದ್ದಾರೆ. ಅವರಿಗೆ ನಮ್ಮ ಈ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀವಿ. ಎಲ್ಲ ಈಗಾಗಲೇ ನಾವು ಬೆಳಿಗ್ಗೆ ಆಚರಣೆ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಮ್ಮೆಲ್ಲರಿಗೂ ತಿಳಿಸ್ತಾ ಎಲ್ಲ ಈ ಪಟ್ಟಣದ ಸಾರ್ವಜನಿಕರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ನಮ್ಮ ಈ ಎಲ್ಲ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಕ್ಕಂಥ ದಮ್ಮದೇವಿಗೆ ತಕ್ಷಣ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಅವರು, ಹಾಗೆಯೇ ನಮ್ಮ ಪತ್ರಕರ್ತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕಾ ಮಾಧ್ಯಮದವರು ಕೂಡ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ನೆರವೇರಿ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲೂ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಈ ತಾಲೂಕಿಗೆ ಹೊಸಬ 2 ತಿಂಗಳಾಗಿದೆ. ಆದಷ್ಟು ನನ್ನ ಕೈಲಿ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಬೇಕು ಮಾಡ್ಕೊತ ಹೋಗ್ತಾ ಇದ್ದೀನಿ. ಮುಂದೆನೂ ಕೂಡ ತಮ್ಮೆಲ್ಲರೂ ಸಹಕಾರ ಇರಲಿ. ಹಾಗೆ ಈ ದಿನ ನಿಮ್ಮ ಏನಾದರೂ ಅಹವಾಲುಗಳಿದ್ದರೆ ತಮ್ಮ ಕಡೆಯಿಂದ ಕೇಳ್ಕೊಬೋದು. ನನ್ನ ಶಕ್ತಿ ಮೀರಿ ಅದನ್ನು ನೆರವೇರಿಸೋಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮಹಾರಾಜರಿಗೆ ನಮಸ್ಕಾರ. 1912ನೇ ಇಸ್ವಿಯಿಂದ ಇದುವರೆಗೂ ಈ ಕಾರ್ಯಕ್ರಮ ಈ ತಾಲೂಕಲ್ಲಿ ನಡ್ಕೊಬರ್ತಾರೆ. ರಾಜ್ಯದ ಯಾವುದೇ ತಾಲೂಕಲ್ಲಿ ಈ ಕಾರ್ಯಕ್ರಮ ಇಲ್ಲ. ಇವತ್ತು ಒಂದು 2 ಗಂಟೆ 3 ಗಂಟೆ ಆದರೂ ನೀವು ನಮಗೆ ಮಹಾರಾಜ ನಾವು ಕೇಳಿದ್ದೆಲ್ಲನೂ ನೀವು ಒಪ್ಕೋಬೇಕು. ಅಂದರೆ ನಾವೇನು ಆನಂದ್ ಚೌಕ ಬಿಳಿಕಲ್ ಬೆಟ್ಟ ತಕ್ಕೋಗಿ ಬಸವನ ಬೆಟ್ಟದ ಮೇಲೆ ಬಿಡಿಗೆ ಅಂತ ಹೇಳೋದು ಇದು ಕೇಳ್ತೀವಿ. ಇವತ್ತೇನಾಗಿದೆ ದೇಶದ್ದು ಬೇಡ, ನಮ್ಮ ತಾಲೂಕಿದೆ. ಮೊದಲನೇದು ಇದು ಹೇಳಕ್ಕೆ ನನಗೆ ಬೇಜಾರು. ಕೆಲವರೆಲ್ಲ ಹೇಳು ಅಂತಾರೆ, ಅದಕ್ಕೆ ಹೇಳ್ತೀವಿ. ಆಯ್ತು ಬನ್ನಿ, ನಮಸ್ಕಾರ. ಇಲ್ಲೇನಾಗಿದೆ ಅಂದರೆ ಕುಡ್ಲಣೆ ದೊಡ್ಡಿ ಅಂತ ಒಂದು ಊರದು, ಕೊಳಗಂಡಹಳ್ಳಿ ಅಂತದೆ, ಈ ಕಡೆ ಮುತ್ತತ್ತಿ ಅಂತದೆ, ಸಂಗುಮ ಅಂತದೆ, ಮೇಕೆದಾಟು ಅಂತದೆ. ಅಲ್ಲಿಂದೆಲ್ಲ ಜನ ನಿಮ್ಮ ಹತ್ರಕ್ಕೆ ಬರ್ತಾರೆ ಒಂದು ಅರ್ಜಿ ಕೊಡುತ್ತೆ. ನೀವೇನಾಗಿರ್ತೀರಿ ಅಂದರೆ ಹೊಂಟಾಗಿರ್ತೀರಿ. ರಾಮನಗರಕ್ಕೆ DC ಸಾಹೇಬರು ಮೀಟಿಂಗ್ ಕರೆದ್ಬಿಟ್ಟವ್ರೆ ಅಂದ್ಬಿಟ್ಟು ಎಲ್ಗೋದಿರೋ ನಮಗೆ ಗೊತ್ತಿಲ್ಲ, ಗೆಲ್ಬಿಟ್ಟು ಹೊಂಟಾಯ್ತೀರಿ. ಇಲ್ಲಿ ಬಂದರೆ ಅಲ್ಲೊಬ್ಬ ಕುಂತಿರ್ತಾನೆ ಗೇಟಲ್ಲಿ. ಹೋದರೆ ಯಾರು ಮೀಟಿಂಗ್ ಹೋದ್ರು DC ಸಾಹೇಬ್ರ ಹತ್ರ ಕೇಳಿ. ಪಾಪ ಅಮ್ಮ ಅಲ್ಲಿಂದ ಬಂದವಳು ಕುಡ್ಲಣ್ಣೆ ದೊಡ್ಡಿಂದ ಕುಡಿಯಕ್ಕೆ ನೀರಿಲ್ಲ. 10 ರೂಪಾಯಿ ಕೊಟ್ಟು ಬಾಟ್ಲಲ್ಲಿ ನೀರು ತಗೋ ಕುಡಿ ಯೋಗ್ಯತೆ ಅಥವಾ ಶಕ್ತಿ ಅವಳಲ್ಲಿಲ್ಲ. ನೀವು ಒಂದು ಎಲ್ಲಿ ಹಾಕಿ ಅಂತ ನಾನು 20 ವರ್ಷದಿಂದ ಹೇಳಿದ್ದೀನಿ. ನನಗೆ ನಾಚಿಕೆ. ಪಕ್ಕದಲ್ಲೇ ನಗರಸಭೆಗೆ ಒಂದು ಗೇಣು ಇಲ್ಲ. ಆ ಥರ ಅವರು ಈ ಥರ ನೀವು ಒಂದು ನೆಲ್ಲಿಯ 1 ಮೊಳ ಪೈಪು, 1 ಮೊಳ ಪೈಪ್ ಹಾಕ್ಬಿಟ್ರೆ ಕುಡಿ ನೀರು ಬರ್ತದೆ, ಕಾವೇರಿ ನೀರು. ಅದು ಮಾಡಲಿಲ್ಲ. ಇನ್ನೊಂದು ನಾಚಿಕೆಗೇಡಿದ ವಿಚಾರ, ಆ ಅಮ್ಮ ಅಲ್ಲಿಂದ ಬರ್ತಾಳೆ, ಸಂಗುಮ ಮುತ್ತತ್ತಿ ಮೇಕೆದಾಟಿಂದ. 1ಕ್ಕೆ ಹೋಗ್ಬೇಕು 2ಕ್ಕೆ ಹೋಗ್ಬೇಕು, ಅವಳಿಗೆ ಜಾಗ ಇಲ್ಲ.
ಆಫೀಸಲ್ಲಿ ಅವಳನ್ನ ತಳ್ಳಿಬಿಡ್ತಾರೆ. ಯಾಕಮ್ಮ ಹೋಗ್ತಾ ಇದ್ದೆ, ಹೋಗಮ್ಮ ಅಂತಿಕ ಅಂದ್ಬಿಡ್ತಾರೆ. ಅಲ್ಲೊಂದು ಬಾತ್ರೂಮ್ ಕೆಡ್ತಾರೆ ಸಾರ್ವಜನಿಕರಿಗೆ ಅಂತ. ಅದು ರಿಪೇರಿನೇ ಆಗಲಿಲ್ಲ. ನಾನು ಬಂದು ಮಹಾರಾಜರಿಗೆಲ್ಲ ಹೇಳ್ತೀನಿ, ಯಾವ ಮಹಾರಾಜರು ತಿರ್ಗಾ ಕೇಳುವಂದ್ರೆ ಟ್ರಾನ್ಸ್ಫರ್ ಆಗಿ ಹೊಟ್ಟಾಗಿರ್ತಾರೆ. ನೀವು ಮುಂದುವರ್ಸಿ ಬಿಟ್ಟಿರೋ ಮಕ್ಕಳು ಗೊತ್ತಿಲ್ಲ, ನಾನು ಯಾರು ಹೇಳ್ಬೇಕು ಅದು ಗೊತ್ತಿಲ್ಲ. ಹೋಗೋದ್ರೊಳಗಲ್ಲ, ನಾಳೆ ನಾಳೆಗಳಲ್ಲಿ ಮಾಡ್ತೀನಿ ಅಂತ. ಇವತ್ತು ಏನು ನೀವಿಲ್ಲ, ಇದು ರಾಜ ದರ್ಬಾರು. ನಾಳೆಗೆ ನೀವು ಕರೆದ್ರೂ ಇಷ್ಟು ಜನ ಬರಲ್ರು. ಇದು ರಾಜ ದರ್ಬಾರು. ಇವತ್ತು ನೀವಿಲ್ಲ ಅನ್ನೋಕ್ಕಿಲ್ಲ. ಮತ್ತೆ ಇನ್ನೊಂದು ಹೇಳಿದ್ದೆ, ಆಗ ಇವ್ರು ಯಾರೂ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರ್ತೀನಿ, ನೀವು ಇವತ್ತು ಅವಾಲಿದ್ದರೆ ಕೊಡಿ, ಸ್ವೀಕಾರ ಮಾಡ್ತೀನಿ ಅಂತ. ಅವಾಲಲ್ಲ ನೋಡಿ, ಇಲ್ಲೊಬ್ಬರು ವಯಸ್ಸಾದವ್ರು ಕೂತವ್ರೆ, ಅವ್ರಿಗೊಂದು ಒಯ್ಯಪ್ಪಿ ಕೊಡಬೇಕಾಗಿತ್ತು ಇವತ್ತು ನಿಮ್ಮ ಹಸ್ತಾಂತರದಿಂದ. ಮತ್ತು ಯಾರಿಗಾರ ಒಂದಿಬ್ಬರಿಗೆ ಸಾಗುವಳಿ ಕೊಡಬೇಕಾಗಿತ್ತು. ಇನ್ನೂ ಏನೇನೋ ಇದ್ದೋ ಇಲ್ಲಿ ಕೊಡು. ಅವು ಒಂದು ಎರಡು ನೀವೇನು ಕೈನಿಂದ ಕೊಡುವಾಗೆಲ್ಲ ಒಯ್ಯಪ್ಪಿ ನೀವು ಮಾಮೂಲಿ ಕೊಡಬೇಕು. ನಾಳಿದ್ದು ಕೊಡೋದು ಇವತ್ತೇ ಕೊಟ್ಟಿದ್ರಾಗಿತ್ತು. ಅದು ಇಲ್ಲಿ ಮಾಡ್ತಾಯಿಲ್ಲ ನಿಮ್ಮ ಕೆಲಸಗಾರರು. ಅದು ಯಾಕೋ ನಮಗೆ ಗೊತ್ತಿಲ್ಲ. ಹೇಳಿ ಹೇಳಿ ನಮಗೆ ತೆಟ್ಟಾಗೋಗಿ ಇವತ್ತು ಅಲ್ಲಿ ನಿಂತ್ಕೊತಾ ಇದ್ದಾರಲ್ಲ, ಪಕ್ಕ ಕೊಟ್ಟೋಗ್ಬಿಟ್ಟವ್ರೆ. ನಮ್ಮನ್ನ ಹೋಯ್ತದೆ ಹೇಳ್ಬಿಡ್ತಾರೆ ಅಂತ. ಆರ್ ಐ ಇರ್ಬೋದು, ವಿ ಐ ಇರ್ಬೋದು, ಇನ್ನೂ ಬೇರೆ ಯಾರ್ಯಾರೋ ಇರ್ಬೋದು, ಡಿ ಟಿಗಳು ಇರ್ಬೋದು. ಅನೇಕ ಇಲಾಖೆಯವ್ರು ಯಾರೂ ಬರ್ತಾಯಿಲ್ಲ, ತಪ್ಪಿಸ್ಕೊತಾರೆ. ನೀವು ಮೆಮೊ ಕೊಡಿಸ್ಬೇಕು ನಾಳಕ್ಕೆ, ಯಾವ್ಯಾವ ಇಲಾಖೆಯವ್ರು ಬರಲಿಲ್ಲ ಆ ಇಲಾಖೆಯವ್ರಿಗೆ. ಜೊತೆಗೆ ಏನಾಗಿದೆ ಅಂದರೆ 1990ರಲ್ಲಿ ನೀವಿಗೆ ನಾವಲ್ಲ ಅರ್ಜಿ ಮಾಡಿಸಿದ್ರಿ, ನಮ್ಮನೆ 50 ಅಂತ. ಅದ ಎಲ್ಲರೂ ಹಾಕೊಳ್ರಪ್ಪ ಅಂದರು. ನಾವು ಹೊಲ ಉಳ್ತಾ ಇದ್ದವರೆಲ್ಲ ಇಲ್ಲಿರೋರು ಎಷ್ಟೋ ಜನ ಹಾಕೋರು. ನೀವು ಅದನ್ನ ಮಾಡಿಕೊಡ್ಲಿಲ್ಲ. 50 ಹೋಯ್ತು, 10 ವರ್ಷ ಆಯಿತು. 51 ಹಾಕ್ರಪ್ಪ ಅಂದರು, ಅದು ಹಾಕಿದ್ರು. 51ಕ್ಕೂ ಇಲ್ಲ. ಆಮೇಲೆ 53 ಆಯಿತು. 53 ಕೊಟ್ಟರೆ ಅದಕ್ಕೂ ಹಾಕಿದ್ರು ಅರ್ಜಿ. ಆದರೆ ಈಗೊಂದು ಕಾನೂನು ತಂದಿರಿ, ಟೌನಿಂದ 5 ಕಿಲೋಮೀಟ್ರ್ ಕೊಡೋಲ್ಲ ಅಂದ್ಬಿಟ್ರೆ. ನಾವು ಅರ್ಜಿ ಹಾಕಿದ ದಿವಸನೇ ನೀವು ಆ ವರ್ಷನೇ ಕೊಟ್ಟಿದ್ರೆ ಈ ಸಮಸ್ಯೆ ಇತ್ತು. ಜನ ಅಲ್ಲಿ ಅಲಿತಾವ್ರೆ, ಜಾಗ ಇಲ್ಲ. ಅದಕ್ಕೊಂದು ಪರಿಹಾರ ಇದೆ. ಅವಾಗ ಕೊಟ್ಟು ಅವಾಗಲೇ ಸಾಗುವಳಿ ಚೀಟಿ ಸಭೆಯಲ್ಲಿ ನಿರ್ಧಾರ ಆಗಿ ಹೋಗಿ ಕೊಡ್ಬೋದು. ಅದೇ ತೊಂದರೆ. ಸಭೆನೇ ಮಾಡಲಿರೋದ್ರ ಅಂಥವ್ರು ಇಲ್ಲಿ ಎಷ್ಟು ಹೋಗವ್ರೆ. ಮತ್ತು ಇಲ್ಲಿ ಒಂದು ಆಲ್ನಾಥ ಅಂತ ಒಂದು ಊರು. ಆಲ್ನಾಥಲ್ಲಿ ಎಷ್ಟು ಜನ ಎಂದು ಯಾರೋ ಒಬ್ಬ ಹೊಲ ಮಾಡ್ತಾಯಿದ್ದ 50 ವರ್ಷದಿಂದ. ಅಲ್ಲಾರೋ ಒಬ್ಬ ಬಲಾಢ್ಯ ಬೇಲಿ ಹಾಕೊಂಬಿಟ್ಟಾನ. ಅವನ್ನ ಒಳಗೆ ಬಿಡಲ್ಲ. ಎಲ್ಲರೂ ಹೊಲ ಬರ್ರಿ, ಒಳಗೆ ಬರಬೇಡ ಅಂತ. ಹಿಂಗಾಗಿ ಇಲ್ಲಿ ಸಾವಿರಾರು ಜನ ಅರ್ಜಿದಾರರವ್ರೆ. ಅವ್ರಿಗೆ ನೀವು ಏನಾರು ಮಾಡಿ ಸ್ವಲ್ಪ ನೀವು ಇರುತ್ತರಲ್ಲಿ. ಯಾಕೆಂದರೆ ಚಿಕ್ಕ ವಯಸ್ಸು, ನೀವು ಇನ್ನೂ ಏನೇನೋ ಆಗಬೇಕು. ಆವಾಗ ನಾವೇನಾರು ನೀವು ಡಿ ಸಿ ಆಗಿದ್ದಾಗ ಬಂದರೆ ಸಾರ್ ಸುಮ್ಮನೆ ನೀವು ಅವತ್ತು ಮಾಡಲಿಲ್ಲ, ಇಲ್ಲಿ ಬಂದು ಹೇಳ್ತಾ ಇದ್ದೀರಿ ಅಂದ್ಬಿಡ್ತೀವಿ. ಅದರಿಂದ ದಯಮಾಡಿ ನೀವು ಗಮನಿ ಕಟ್ಟು ಅಂಥವೆಲ್ಲ ಅವೇ. ಜೊತೆಗೆ ಈ ಎಸ್ ಸಿ ಅಂತವ್ರೆ, ಅವರು ಈ ಎಸ್ ಸಿ ಅಂದರೆ ಎಸ್ ಸಿ ಅಂತ ಮಾತ್ರ ಅಂದ್ಬಿಡ್ತಾರೆ. 116 ಜಾತಿ ಸೇರಿಸೋದಕ್ಕೆ. ಅದರಲ್ಲಿ ಎಲ್ಲರೂ ಬೇರೆ ಬೇರೆ ಎಲ್ಲೆಲ್ಲೋ ಹೋಟ್ಲು ಮಡಗ್ತಾರೆ, ಇನ್ನು ಇಲ್ಲಿ ಅಡುಗೆ ಮಾಡ್ತಾರೆ, ಎಲ್ಲದಕ್ಕೂ ಹೋಯ್ತಾರೆ. ಈ ಇದರಲ್ಲಿ ಇಬ್ಬರು ಅವರೇ ಹೇಳ್ಕೊತಾವ್ರು, ನಾನು ಹೇಳ್ತಾ ಇಲ್ಲ, ನಿಮ್ಮ ಕೈಲಿ ಹೇಳ್ಸೋದೆ. ಕಾಲಮ್ ನಂಬರ್ ಇದ್ರಲ್ಲಿ ಏನು ಬರೀಬೇಕೋ ಒಲೆಯ ಅಂತ ಬರೀರಿ, ನೀವು ನಮ್ಮ ಮಾದಿಗ ದಂಡೋರ ಅಂತ ಬರೀರಿ ಅಂತವ್ರೆ. ಅವ್ರು ಯಾರನ್ನೂ ದೇವಸ್ಥಾನಕ್ಕೆ ಸೇರ್ತಿಲ್ಲ, ಚೌರ ಮಾಡಿಕೊಡ್ತಾಯಿಲ್ಲ, ಬಟ್ಟೆ ಹೋಗಿ ದಿಸ್ತ್ರೆ ಮಾಡಿಕೊಡ್ತಾಯಿಲ್ಲ. ಇವೆಲ್ಲ ತಪ್ಪಾಗವೆ. ತಾವು ಬಂದಿದ್ದೀರಿ, ಚಿಕ್ಕ ವಯಸ್ಸು, ದಯಮಾಡಿ ಇದ್ರ ಕಡೆ ಗಮನ ಹರಿಸ್ಬೇಕು. ಇನ್ನೊಂದು ಯಾವುದೋ ಒಂದು ಸನಿಮಾತ್ ಮುಂದೆ ಅಂದ್ಬಿಟ್ಟು ತಾರಿ ಮರ, 3 ಮರ ಇದ್ದು, ಆ 3 ಮರನ ಹೋಗ್ತಾ ಇತ್ತು. ಆ ನೀರ ಇವರು ನೆಲ್ಲಿ ಹಾಕಿಸ್ಕೊಳ್ತೇವೆ. ಅವಳು ಹೊತ್ತಿ ಸತ್ತೆ ಬಂದು ಹೊಸಕಟ್ಟೆ ಗುಡ್ಸೂರು ದಿಕ್ಕಿಲ್ಲ. ಇಲ್ಲಿ 81 ಜನ 80 ಜನ P1ಗಳವ್ರೆ, VIP ಗಳು ಯಾರು ಮಾಡೋದ್ರು. ಆದರೆ ಹೆಂಗಸರುಗಳು ಅವರೇ, ಅವ್ರು ಅದು ಮಾಡಿಬಿಟ್ಟು ಒಂದು ರಂಗೋಲಿ ಹಾಕೋದು, ಸಗಣಿ ಅಂತ ಹೇಳ್ತೀವಿ ನಾವು, ನಿಮ್ಮ ಕಡೆ ಏನು ಹೇಳೋರೋ ಗೊತ್ತಿಲ್ಲ, ಅದನ್ನೆಲ್ಲ ಚಿಂತಿಸ್ಬೋದು. ಇಂಥವೆಲ್ಲ ಈ ತಾಲೂಕಲ್ಲಿ ಅವೇ ಬುದ್ಧಿ. ತಾವು ದಯಮಾಡಿ. ಆಮೇಲೆ ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಪಾಪ ಬಡವ, ಅವನ ಜಾತಿಯಲ್ಲಿ ಲಿಂಗಾಯತ ಅಂತ ಹುಟ್ಬಿಟ್ಟಾರೆ. ಅವನು 3 ಜನ ಗಂಡು ಮಕ್ಕಳು. ಆ 3 ಜನ ಗಂಡು ಮಕ್ಕಳಲ್ಲಿ ರೇಷನ್ ಕಾರ್ಡ್ ಇಲ್ಲ, ಸೈಟ್ ಇಲ್ಲ. ಆ 3ನೇ ಅಲ್ಲಿ ಯಾವುದೋ ಒಂದು ಖಾಸಗಿ ವಾಹನದಲ್ಲಿ ಹೆಣ ಹೊಡಿತಾನೆ, ವಿಕ್ಟೋರಿಯಾದಿಂದ. ಅವನು ಹೆಣ ಹೊಡಿತಾವನೆ ಅಂದ್ಬಿಟ್ಟು ರೇಷನ್ ಕಾರ್ಡ್ ರದ್ದು ಮಾಡಿಬಿಟ್ಟಾರೆ. ಏನು ಸ್ವಾಮಿ ಮಾಡೋದು? ಅವ್ರು ಎಲ್ಲಿ ಹೋಗ್ಬೇಕು? ಇದು ಗಮನಕ್ಕೆ ಹಾಕಿ ಅವಯ್ಯ ಬಂದರೆ ಅರ್ಜಿ ಕೊಡ್ತೀನಿ.
ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಹೆಚ್ಚಿಗೆ ಆದ್ರೂ ದಯವಿಟ್ಟು ಕ್ಷಮಿಸಿ. ಎಲ್ಲ ಹೆಂಗೆ ಇಡ್ತೇವೆ, ಸಿಪಾಯಿಗಳು ಬಂದು ಕಾಡ್ಕೊಂಡು ನಿಂತ್ಕೊಂಡಾಗೆ ಪಾಕಿಸ್ತಾನದವ್ರ ಮೇಲೆ ಹಂಗೆ ನಿಂತವ್ರೆ ಇಟ್ಕೊಂಡು. ಇವ್ರು ಕುಂತ್ಕೊಂಡು ಮಾತಾಡೋಕ್ಕೆ ಒಂದಿಷ್ಟಾಗಲ್ಲ ನೆಲೆ ಇಲ್ಲ. ನೀವೆಲ್ಲರ ಪತ್ರಕರ್ತ ಭವನ ಕಟ್ಟಿಸ್ಕೊಂಡು ಕುಂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕಿತ್ತಾಡ್ಕೊ ಪೊಲೀಸ್ ಸ್ಟೇಷನ್ಗೆ ಹೋಗ್ರಪ್ಪ ಅಂದ್ಬಿಟ್ಟು ಒಂದು ಸೈಟ್ ಕೊಡಿಸು. ರಾಜರಾಮ ಚಿಕ್ಕ ವಯಸ್ಸಲ್ಲಿ ಈ ನಮ್ಮ ತಾಲೂಕಲ್ಲಿ 1,000 ಸಮಸ್ಯೆಗಳು ಬಂದೇ ಬರ್ತದೆ. ಸಮಸ್ಯೆ ಬರ್ತಿರೋ ಆಫೀಸ್ಗಳಿಗೆ ಈ ಒಂದು ವಾರಕ್ಕಾಗೋದನ್ನ 1 ತಿಂಗಳು, 3 ತಿಂಗಳು, 6 ತಿಂಗಳು ಅಧಿಕಾರಿಗಳು ಡಿಲೇ ಮಾಡ್ತಾರೆ. ಮತ್ತು ಲಂಚಗಳು ಕೇಳೋದು ಕೆಲಸ ಮಾಡ್ತಾರೆ. ದಯವಿಟ್ಟು ನೀವು ಲಂಚಗಳು ಕಡಿಮೆ ಮಾಡೋಂಥದ್ದು, ಕೆಲಸಗಳು ಬೇಗ ಆಗೋಂಥದ್ದು, ಪ್ರತಿಯೊಂದು ಇಲಾಖೆ ಪ್ರತಿಯೊಬ್ಬರು ಅಧಿಕಾರಿಗಳನ್ನು ನೀವು ದಯವಿಟ್ಟು ಹತೋಟಿಗೆ ತಗೊಂಡು ನಿಮ್ಮ ಒಂದು ಯುವಕರು ಏನಿದ್ದೀರಿ, ನಿಮ್ಮ ಕೆಲಸ ಏನು, ತಹಶೀಲ್ದಾರ್ ಇದ್ದರು, ಅವ್ರು ಈ ಮಟ್ಟದಲ್ಲಿ ಕೆಲಸ ಮಾಡಿದ್ರು, ಜನಗಳ ಅಷ್ಟು ಕೆಲಸ ಆಯಿತು, ಒಂದು ಆಗಲಿ ಒಂದು ನಿಮ್ಮಿಂದ ಒಂದು ಜನಗಳಿಗೆ ಬೇಕಾಗಿರೋದೇ ಅದು. ತಹಶೀಲ್ದಾರ್ ಮೂಲಕ ಬೇಕಾಗಿರೋದೇ ಜನಗಳ ಸಮಸ್ಯೆ ಬಗೆಹರಿಸಬೇಕು. ಲಂಚ ಯಾವುದೇ ಲಂಚಗಳು ನಡೀಬಾರ್ದು. ಪ್ರತಿ ಇಲಾಖೆ ಪ್ರತಿ ಆಫೀಸ್ಗಳು ಪ್ರತಿ ತಾಲೂಕುಗಳು ಇದ್ದೇ ಇದೆ. ನಿಮ್ಮಲ್ಲಿ ಆದಷ್ಟು 90% ಅವರು ಕಡಿಮೆ ಮಾಡಬೇಕು. ಅದೊಂದು ಕೆಲಸ ಮಾಡಿಕೊಡಿ ದಯವಿಟ್ಟು. ಸುಮಾರು 25 ವರ್ಷಗಳಿಂದ ಇಲ್ಲಿ ಕೂತಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತು. 1930 ಫೆಬ್ರವರಿ 7ನೇ ತಾರೀಕು ನಮ್ಮ ತಂದೆಯವ್ರಿಗೆ ಈ ಗ್ರ್ಯಾಂಟ್ ಆಗಿದೆ. ದ ಲ್ಯಾಂಡ್ ವಾಸ್ ಸೋಲ್ಡ್ ಇನ್ ಪಬ್ಲಿಕ್ ಆಕ್ಷನ್ ಆನ್ 7/2/1930. ಪಬ್ಲಿಕ್ ಆಕ್ಷನಲ್ಲಿ ತಗೊಂಡಿರೋದನ್ನ ಏನು ಮಾಡವ್ರೆ ಅಂತಂದರೆ, ಈಗೇನು ಈ ಸರ್ಕಾರ 101ಕ್ಕೆ ಸೇರಿಸ್ಬಿಟ್ಟು ನಮ್ಗೆ ಏನು ಇಲ್ದಂಗೆ ಮಾಡೋದು. ಅದಕ್ಕೆ ತಕ್ಕಂತೆ ಎಲ್ಲ ರೆಕಾರ್ಡ್ಗಳನ್ನ ಈ ವಾರದೊಳಗೆ ನಾನು ನಿಮಗೆ ತಂದು ತೋರಿಸ್ತೀನಿ. ಸ್ವಾಮಿ, ಕಾನೂನು ಚೌಕಟ್ಟಲ್ಲಿದ್ದರೆ ದಯಮಾಡಿ ಮಾಡ್ಕೊಂಡು ಕೆಲಸ. ರಾಗಿನೇ ಮಾತ್ರ ಅವ್ರು ತಗೊಳ್ಳೋದು, ಎಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ. ಆದರೆ ನ್ಯಾಯಬೆಲೆ ಅಂಗಡಿಗೆ ಬರುವುದಕ್ಕೆ ಆ ರಾಗಿನ ಕೋಳಿನೂ ತಿನ್ನಲ್ಲ, ಬರೀ ಕಪ್ಪು ರಾಗಿ ಮತ್ತು ಕಲ್ಲು. ಕೆಲವು ಮೀಡಿಯೇಟ್ರುಗಳು 2-3 ಜನ ಕನಕಪುರ ತಾಲೂಕಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ತಮಿಳುನಾಡು ಕರಿ ರಾಗಿನೆಲ್ಲ ತರೋದು, ಇಲ್ಲಿ ಆಫೀಸರ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ತಾವು ದಯಮಾಡಿ ಒಂದು 4-5 ನ್ಯಾಯಬೆಲೆ ಅಂಗಡಿಗೆ ಹೋಗಿ, ಆ KSFC ಅಂತ ಇದ್ದಾರೆ, ಅವ್ರು ತೊಗೊಳೋದೆಲ್ಲ ಕೆಂಪರಾಗಿ, ಇಲ್ಲಿ ರೈತರು ಕೊಡೋದಲ್ಲ ಕಪ್ಪರಾಗಿ. ಬೇಕಾದ್ರೆ ಇಲ್ಲಿ ಯಾರಿಗಾದ್ರೂ ಅನುಭವ ಇದ್ದರೆ ನ್ಯಾಯಬೆಲೆ ಅಂಗಡಿ ಕೇಳ್ಕೊಬೋದು. ದಯಮಾಡಿ ನೀವು ಆ ನ್ಯಾಯಬೆಲೆ ಅಂಗಡಿನ ನೀವು ಪರಿಶೀಲನೆ ಮಾಡಿದಾಗ ಆ ರಾಗಿ ಕೆಂಪರಾಗಿ ಏನಾಯಿತು, ಈ ಕಲ್ ರಾಗಿ ಮತ್ತು ಮಂಡ್ರಾಗಿ ಕೋಳಿನೂ ತಿನ್ನಲ್ಲ ಸರ್. ಏನು ಮಾಡ್ತಾರೆ ಅಂದರೆ, ಈ ಮಿಲ್ಲಲ್ಲಿ ಕ್ಲೀನ್ ಮಾಡ್ತಾರಲ್ಲ ರಾಗಿನ ಎಲ್ಲ ಮುಟ್ಬಿಟ್ಟೆ ಕಲ್ ರಾಗಿ ಇರ್ತದೆ, ಕಲ್ಮಂಡ್ ರಾಗಿ, ಅದನ್ನು ಈ ಮೀಡಿಯೇಟರ್ಗಳು ತೊಗೊತಾರೆ. 4-5 ತೊಗೊಂಬಿಟ್ಟು ಈ ರಾಗಿನ ಅವ್ರಿಗೆ ಆಫೀಸರ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ರೈತರು ಬರ್ಬೇಕಾದ್ರೆ ಆ ಕಪ್ಪರಾಗಿ ಮತ್ತು ಮಣ್ಣು ಇರ್ತದೆ, ಪರಿಶೀಲನೆ ಮಾಡಿ. ಸುಳ್ಳೆಲ್ಲ, ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪರಿಶೀಲನೆ ಮಾಡಿ ದಯಮಾಡಿ ಇದಕ್ಕೆ ಯಾರು ಕಾರಣರು, ಕೆಂಪರಾಗಿ ಎಲ್ಲೋಯ್ತದೆ, ಕಪ್ಪರಾಗಿ ಮತ್ತು ಕಲ್ಲರಾಗಿ ರೈತರಿಗೆ ಮತ್ತು ನ್ಯಾಯಬೆಲೆ ಅಂಗಡಿ ಫಲಾನುಭವಿಗಳು ಬರ್ತದೆ ಅಂತ ತಿಳ್ಕೊಬೇಕಾಗುತ್ತೆ. ದಯಮಾಡಿ ಅದೊಂದು ಅವಾಯ್ಡ್ ಮಾಡಿ ಸರ್. ಕುಡ್ಲನೆ ದೊಡ್ಡಿ ಸಂಗಮ ಕಡೆಯಿಂದ ಬರೋ ಹೆಣ್ಮಕ್ಳಿಗೆ ಶೌಚಾಲಯ ಮತ್ತು ಕುಡಿಯೋ ನೀರಿನ ಸಮಸ್ಯೆಗೆ ಅದಕ್ಕೊಂದು ನಾನೊಂದು ಪರಿಹಾರ ಕಂಡುಕೊಡ್ತೀನಿ. ಅದೇ ರೀತಿ ನಮ್ಮದು ಶೌಚಾಲಯ ಕರೆಕ್ಟಾಗಿಲ್ಲ ಅಂತ ಹೇಳಿದರೆ ಅದಕ್ಕೂ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಆಮೇಲೆ ಸಾಗುವಳಿ ಚೀಟಿದು ಒಂದು ಸ್ವಲ್ಪ ಪ್ರಯಾರಿಟೈಸ್ ಮಾಡಿ ಬೇಗ ಆಗಲಿ ಅಂತ ಹೇಳಿಲ್ಲ, ಅದು ಆಗುತ್ತೆ, ನಡೀತಾ ಇದೆ, ಆನ್ಲೈನಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಆಗಂಗೆ ನಾನು ನೋಡ್ಕೊತೀನಿ. ಆಮೇಲೆ ಹಾಲ್ನಾಥದಲ್ಲಿ ನೀವು ಹೇಳಿದಿರಿ ಒಬ್ಬ ST ಪರ್ಸನ್ಗೆ ಅಲ್ಲಿ ಜಾಗದ್ದು ಬೇಲಿ ಇದ್ದೇನೋ ಹಾಕಿ ಪ್ರಾಬ್ಲಮ್ ಕೊಡ್ತಾಯಿದ್ದಾರೆ ಅಂತ ಹೇಳಿದರೆ, ಅದೇ ಥರ ಅಲ್ಲಿ ಯಾರು ಹೊರಗಡೆಯವರಿಂದ ಸೋಷಿಯಲ್ ಬಾಯ್ಕಾಟ್ ಪ್ರಾಬ್ಲಮ್ ಥರ ಆಗ್ತಾಯಿದೆ ಅಂತ ಹೇಳಿದರೆ ಅದಕ್ಕೊಂದು ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಅದೇ ರೀತಿ ಅಶ್ವತ್ಥ ಕಟ್ಟೆನಲ್ಲಿ ನೀವು ಕ್ಲೀನಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅದನ್ನು ನಾನು ನೋಡ್ತೀನಿ. ಆಮೇಲೆ ರೇಷನ್ ಕಾರ್ಡು ಬಗ್ಗೆ ಸಮಸ್ಯೆ ಬಗ್ಗೆ ತಾವೆಲ್ಲ ಹೇಳಿದ್ದೀರಾ,
ಆಮೇಲೆ ಜರ್ನಲಿಸ್ಟ್ಗೆ ಇಡೋದಕ್ಕೊಂದು ಅವರಿಗೊಂದು ಪ್ಲೇಸ್ ಅಂತ ಕೇಳಿದ್ದೀರಾ ಆಫೀಸ್ ಥರ, ಅದಕ್ಕೂ ನಾನು ಸಾಹೇಬ್ರ ಹತ್ರ ಬಂದಾಗ ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಅದೇ ಬನ್ನಿ ಮರದ್ದು ಲೈಟ್ ಇಲ್ಲ ಅಂತ ಹೇಳಿದರೆ ಅದು ಆಗುತ್ತೆ ಆದಷ್ಟು ಬೇಗ. ಆಮೇಲೆ ಕೆಲಸಗಳು ಬೇಗ ಆಗಲಿ, ತ್ವರಿತವಾಗಿ ಆಗಲಿ ಅಂತ ಕೇಳ್ಕೊಂಡಿದ್ದೀರಾ, ಅದು ನನ್ನ ಪೀರಿಯಡಲ್ಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ತಾವು ಹೇಳ್ದಂಗೆ ತಮ್ಮದೇನೋ ಪರ್ಸ್ನಲ್ ಇಶ್ಯೂ 1930 ಪಬ್ಲಿಕ್ ಆಕ್ಷನಲ್ಲಿ ಕೊಂಡ್ಕೊಂಡಿದ್ದು. ಸರಿ ಆಯಿತು. ತಾವು ಡಾಕ್ಯುಮೆಂಟ್ ತಂದು ಕೊಡಿ, ನಾನು ಡಾಕ್ಯುಮೆಂಟ್ ಚೆಕ್ ಮಾಡಿದ್ದೀನಿ. ಆಮೇಲೆ ಪೋಡಿ ಮುಕ್ತ ಗ್ರಾಮದ್ದು ತಾವು ಸಮಸ್ಯೆ ಹೇಳಿದರೆ ಪೋಡಿನ ಬೇಗ ಮಾಡಿಕೊಡಿ ಅಂತ. ಅದು ನಾವು ಎಷ್ಟು ಬೇಗ ಸಾಧ್ಯನೋ ಅದನ್ನು ನಮ್ಮ ವಿಎಗಳ ಹತ್ರ ಫಾಲೋಅಪ್ ಮಾಡಿ ಅದೆಲ್ಲ ಏನೇನು ಪ್ರೋಸೆಸ್ ಇದೆಯೋ ಆ ಪ್ರೋಸೆಸ್ ಪ್ರಕಾರ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಅದೇ ರೀತಿ ಅವರು ರಾಗಿ ಪ್ರಾಬ್ಲಮ್ ಹೇಳಿದರು. ಕೆಂಪು ರಾಗಿ ಅಲ್ಲಿಂದ ಬರುತ್ತೆ, ಆದರೂ PDS ಶಾಪ್ಸಿಗೆ ನ್ಯಾಯಬೆಲೆ ಅಂಗಡಿ ಹೋಗೋಷ್ಟೊತ್ತಿಗೆ ಅದು ಆಲ್ರೆಡಿ ಕಲ್ಲು ಮಣ್ಣು ಮಿಶ್ರಿತ ಏನೋ ಬ್ಲ್ಯಾಕ್ ರಾಗಿ ಆಗಿ ಹೋಗುತ್ತೆ, ಅದರಿಂದ ತುಂಬ ಇರ್ತದೆ. ಅದಕ್ಕೆ ನಾನು ವಿಸಿಟ್ ಮಾಡಿ ನೋಡಿ ಅದಕ್ಕೇನು ಸಂಬಂಧಪಟ್ಟವ್ರದ್ದು ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀನಿ. ಅದೇ ಥರ ತಾವು ಹೇಳ್ದಂಗೆ ಮೀಡಿಯೇಟರ್ ಪ್ರಾಬ್ಲಮ್ ಇದೆ, ಅದು ರಾಗಿ ಕೊಂಡ್ಕೊಳ್ಳಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಅದನ್ನು ನಾನು ಆದಷ್ಟು ಬೇಗ ಅದನ್ನೆಲ್ಲ ಏನು ವಸ್ತುಸ್ಥಿತಿ ಇದೆಯೋ ಅದನ್ನು ನೋಡಿ ತಮ್ಮೆಲ್ಲರಿಗೂ ತಮ್ಮ ಏನು ಕಷ್ಟ ಹೇಳ್ಕೊಂಡಿದ್ರೋ ಅದಕ್ಕೊಂದು ತ್ವರಿತ ರೀತಿಯಲ್ಲಿ ಒಂದು ಸೊಲ್ಯೂಷನ್ ಕೊಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.